ಪ್ರೇಮ್ ಡೈರೆಕ್ಷನ್ ಅಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಆಕ್ಷನ್ ಅಂಡ್ ಡ್ರಾಮಾ ಜಾನರ್ ಒಳಗ ಕರಿಯ ಮೂವಿ ರಿಲೀಸ್ ಆಗೈತಿ. ಅದು 2024 ಒಳಗ. ಅದ್ರ ಮೂವಿ 3 ಜನವರಿ 2003 ಒಳಗ ರಿಲೀಸ್ ಆಗಿತ್ತು. ಪ್ರೇಮ್ ಅವ್ರದ್ದು ಇದು ಫಸ್ಟ್ ಮೂವಿ. ಈ ಮೂವಿ ಒಳಗಿನ ಡೈರೆಕ್ಷನ್ ಡೆಬ್ಯೂ ಮಾಡಿದ್ರು ಅವ್ರ. ಈ ಮೂವಿ ಒಳಗ ಅಭಿನಯಶ್ರೀ ಆಸ್ ಅ ಮಾಯಾ, ದರ್ಶನ್ ಅವ್ರ ಆಸ್ ಅ ಕರಿಯಾ ರೋಲ್ ಪ್ಲೇ ಮಾಡಿದ್ರು. ನಿಮ್ಗೆಲ್ಲಾರು ಗೊತ್ತೈತಿ ದರ್ಶನ್ ಅವ್ರ ಜೈಲ್ ಒಳಗದಾರಂತ. ಅವ್ರ ಫ್ಯಾನ್ಸ್ ಜೈಲ್ ಒಳಗಾಲಿ ಇಲ್ಲ ಕೇಸ್ ಒಳಗಾಲಿ ಹೆಲ್ಪ್ ಮಾಡಕ್ ಆಗತ್ತಿಲ್ಲ ಅಂತ ಗೊತ್ತೈತಿ. ಆದ್ರೆ ಥಿಯೇಟರ್ ಒಳಗ ಕರಿಯ ಮೂವಿ ರಿಲೀಸ್ ಆಗಿದ್ದ ಸಂಬಂಧ ಇಲ್ಲಿ ಎಷ್ಟಕ್ಕಿದಷ್ಟು ಸಪೋರ್ಟ್ ಮಾಡ್ಕೊಂಡು ಮೂವಿನ ಪೂರ ಸೆಲೆಬ್ರೇಷನ್ ಮಾಡತ್ತಾರ. 2003 ಕರಿಯ ಮೂವಿ ರಿಲೀಸ್ ಆದಾಗ ಜಾಸ್ತಿ ಥಿಯೇಟರ್ ಅವ್ರಿಗೆ ಸಿಕ್ಕಿದ್ದಿಲ್ಲ. ಆದ್ರೆ ಕಪಾಲಿ ಥಿಯೇಟರ್ ಒಳಗ ಅವ್ರದೊಂದು ಬಿಗ್ ಓಪನಿಂಗ್ ಸಿಕ್ತು. ಆ ಥಿಯೇಟರ್ ಒಳಗ ಮೂವಿ 56 ಡೇಸ್ ಬೆಂಕಿ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಆ ಟೈಮ್ ಒಳಗ 200 crore 1000 crore ಅಂತ ಮೂವಿ ನಡೀತಿದ್ದಿಲ್ಲ. 50 ಡೇಸ್ ಇಲ್ಲ 100 ಡೇಸ್ ಅಂತ ಥಿಂಕ್ ಮಾಡ್ತಿದ್ರು. ಆ ಒಂದು ಕಪಾಲಿ ಥಿಯೇಟರ್ಸ್ ಒಳಗ ಆಡಿಯನ್ಸ್ ಒಂದು ರಿಯಾಕ್ಷನ್ ರೆಸ್ಪಾನ್ಸ್ ಧಾರ್ಸಿರೋ ಬೆಳೀತು. ಆಮೇಲೆ ಏನೇ ಕರ್ನಾಟಕದ ಒಂದು ಮೂವಿ ಆಡಿಯನ್ಸ್ ಈ ಮೂವಿದ ಒಂದು ಡಿಮ್ಯಾಂಡ್ ಜಾಸ್ತಿ ಮಾಡಕತ್ರ. ಆಮೇಲೆ ಕರ್ನಾಟಕದ ಎಲ್ಲಾ ಥಿಯೇಟರ್ ಒಳಗ ರಿಲೀಸ್ ಆಗುತ್ತೆ. ಅಲ್ಲಿಂದ ಮೂವಿ 100 ಡೇಸ್ ಓಡುತ್ತೆ. ಅವಾಗ ಅಲ್ಲೊಂದು ಪ್ರೊಡ್ಯೂಸರ್ ಗೆ ಬೆಂಕಿ ರೀತಿ ಒಳಗೆ ಕಲೆಕ್ಷನ್ ಮಾಡ್ತಾರೆ. ಆಮೇಲೆ ಫೈನಲಿ ಒಂದ್ ಸಕ್ಸಸ್ ಅನ್ನೋ ಟ್ಯಾಗ್ ನ ತಗೊಂಡ್ ಹೋಗ್ತಾರೆ. ಈಗ ವಾಪಸ್ 2024 ಒಳಗ ರಿಲೀಸ್ ಆಗೈತಿ. ಈ ಒಂದ್ ಮೂವಿನ ಡಿ ಬಾಸ್ ಫ್ಯಾನ್ಸ್ ಅವ್ರೆ ಹಾರಿಸಿ ರೀತಿ ಎಂಜಾಯ್ ಮಾಡತಾರೆ. ಆದ್ರೂ ನಿಮ್ ತಲೆಗೆ ಒಂದ್ ಓಡ್ತಿರ್ಬೇಕ ಮುಂದೆ ಇಲ್ಲ ಫ್ಯೂಚರ್ ಒಳಗೆ ಕರೆಕ್ಟ್ ಮಾಡ್ಬೋದು ಅಂತಂದ್. ಆದ್ರೆ ಇದ್ರ ಚಾನ್ಸಸ್ ಬಹಳ ಕಡಿಮೆ ಐತಿ. ಈಗಂತಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಬಿಟ್ಟು ಕರಿಯಾಗ ಒಂದ್ ಸೆಪರೇಟ್ ಫ್ಯಾನ್ ಬೇಸ್ ಐತಿ. ಎಲ್ರು ಡಿಜೆ ಸಿಸ್ಟಮ್ ಇಲ್ಲ ಗಣಪತಿ ಹಬ್ಬ ಒಳಗು ಈಗಾದ್ರೂ ಆ ಕರಿಯಾ ಸಾಂಗ್ ಪ್ಲೇ ಮಾಡ್ತಾರ ಅವ್ರು. ನಾನು ಈ ಕರಿಯಾ 2 ಬಗ್ಗೆ ಮಾತಾಡತ್ತಿಲ್ಲ, ದರ್ಶನ್ ಅವ್ರ ಕರಿಯಾ 2 ಬಗ್ಗೆ ಮಾತಾಡತ್ತೀನಿ. ಆಮೇಲೆ ಕರಿಯಾದ ಒಂದ್ ಫ್ಯಾನ್ ಬೇಸ್ ಮ್ಯಾಗ ಬಂದ್ರೆ ಸಪರೇಟ್ ರೆಸ್ಪೆಕ್ಟ್ ಐತಿ ಅದಕ್ಕೆ. ಅಕಸ್ಮಾತ್ ಕರಿಯಾ ಮೂವಿ ಫ್ಯೂಚರ್ ಪ್ಲಾನ್ ಮಾಡಿದ್ರೆ ಕರಿಯಾ ಮೂವಿದು ಒಂದು ಎಕ್ಸ್ಪೆಕ್ಟೇಷನ್, ಆಮೇಲೆ ಕರಿಯಾ ಮೂವಿದು ಒಂದು ಟಚ್, ಆಮೇಲೆ 90s ಒಂದ್ ಮಾಸ್ ಆಡಿಯನ್ಸ್ ಒಂದ್ ಫೀಲಿಂಗ್ ಜೊತೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರ್ತದ ಅಂತಂದ್ರೆ ಆಮೇಲೆ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ಸ್ ಗೊತ್ತೈತಿ. ಅಕಸ್ಮಾತ್ ಅದಕ್ಕಿಂತ ಒಂದು ಚಲೋ ಸ್ಕ್ರಿಪ್ಟ್ ಇತ್ತಂತಂದ್ರ ಅಷ್ಟ ಕೈ ಹಾಕ್ಬೇಕು. ಇಲ್ಲಂತಂದ್ರ ಆ ಕರಿಯಾ ಮೂವಿದು ಒಂದು ಆಡಿಯನ್ಸ್ ಫೀಲಿಂಗ್ ಜೊತೆ ಆಟ ಆಡ್ಬಾರ್ದು. ಒಂದ್ 2017 ಕರಿಯಾ 2 ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು. ಅದ್ರ ಒಂದು ಆನೆಸ್ಟ್ ರಿಯಾಕ್ಷನ್ ಹೇಳ್ಬೇಕಂತಂದ್ರೆ ಕರಿಯಾ ಮೂವಿದ ರೆಸ್ಪೆಕ್ಟ್ ಕಳಿತದ. ಇನ್ನ ಬಹಳಷ್ಟು ಎಕ್ಸಾಂಪಲ್ ಅದಾವ. ಬಟ್ ಗಾಳಿಪಟ ಮೂವಿ ಸಕ್ಸಸ್ ಆಗಿ ಸಂಬಂಧ ಗಾಳಿಪಟ 2 ಮಾಡಕ್ ಹೋದ್ರೆ, ಆದ್ರೆ ಗಾಳಿಪಟ ಮೂವಿ ಒಳಗ ಒಂದು ಸಿಕ್ಕಿರುವಂತ ಫೀಲ್ ಗಾಳಿಪಟ 2 ಒಳಗೆ ಸಿಕ್ಕಿಲ್ಲ. ಆಮೇಲೆ ಪ್ರಶಾಂತ್ ನೀಲ್ ಅವರ ಉಗ್ರಂ ಸ್ಟೋರಿ ತಗೊಂಡೋಗಿ ಸೆಲರ್ 2 ಹಾಕಿದ್ರೆ, ಆಮೇಲೆ ಕನ್ನಡದವ್ರದ್ದು ಒಂದು ರಿಯಾಕ್ಷನ್ ನಿಮ್ಗೆ ಗೊತ್ತೈತಿ. ಇವೆಲ್ಲ ನನ್ಗನ್ಸಿದ್ದೆ. ನಿಮ್ಗೆ ಈ ಕರಿಯಾ 2 ಮೂವಿ ಫ್ಯೂಚರ್ ಮಾಡ್ಬೇಕಾ ಬೇಡ ಅಂತ ನಿಮಗೆ ಅನ್ಸುತ್ತೆ ಅಂತ ತಲೆಗೇಳ್ರಿ. ಚಾನಲ್ ಆಜು ಬಾಜು ಯಾರು ನೋಡಿದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್ ಅಂಡ್ ಬಾಯ್.